ರಾಜಕಾಲುವೆಯ ಬಫರ್ ಝೋನ್ ಅನ್ನು ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. KR-ಪುರಂನ ಹೊರಮಾವ್ನ ಈ ಒಂದು ಲೇಔಟ್ ಅನ್ನು ನೋಡ್ತಾ ಇದ್ದಾರೆ. ಇದು ಸರವಣ ಲೇಔಟ್. ಇಲ್ಲಿರುವಂತಹ ಪಕ್ಕದಲ್ಲಿರುವಂತಹ ರಾಜಕಾಲುವೆಯ ಬಫರ್ ಝೋನ್ ಅನ್ನು ಒತ್ತುವರಿ ಮಾಡಿ ಈ ಒಂದು ಲೇಔಟ್ ನಿರ್ಮಾಣ ಮಾಡಿರುವಂತಹ ಆರೋಪದಡಿ ಇದೀಗ ಪೂರ್ವ ಪಾಲಿಕೆ ಜಂಟಿ ಆಯುಕ್ತರು ಈ ಒಂದು ಸರಿಸುಮಾರು ಈ ಒಂದು ಲೇಔಟ್ ನಲ್ಲಿರುವಂತಹ 30ಕ್ಕೂ ಅಧಿಕ ಐಷಾರಾಮಿ ಮನೆಗಳನ್ನು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಹಿಂದೆ ಯಾವಾಗ ಈ ಒಂದು ಲೇಔಟ್ ನಿರ್ಮಾಣ ಆಯಿತು, ಆ ಒಂದು ಲೇಔಟ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಡೆ ರಾಜಕಾಲುವೆ ಬಫರ್ ಝೋನ್ ಒತ್ತುವರಿ ಮಾಡಲಾಗಿರುವಂತಹ ಆರೋಪ ಇದೆ. ಜೊತೆಗೆ ಈ ಒಂದು ಲೇಔಟ್ ನಿರ್ಮಾಣ ಆದ ನಂತರದಲ್ಲಿ ಇಲ್ಲಿರುವಂತಹ ಐಷಾರಾಮಿ ಮನೆಗಳ ಮುಂದೆ ಎಲ್ಲೂ ಕೂಡ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಇದೇ ಕಾರಣಕ್ಕೆ ಇದೀಗ ಹೆಚ್ಚುವರಿಯಾಗಿ ನಿಯಮ ಉಲ್ಲಂಘನೆ ಮಾಡಿ ನಿರ್ಮಾಣ ಆಗಿರುವಂತಹ ಅಂತಸ್ತುಗಳನ್ನು ಡೆಮಾಲಿಷನ್ ಮಾಡುವಂತೆ ಈಗಾಗಲೇ ಜಂಟಿ ಆಯುಕ್ತರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ, ಸ್ಪಷ್ಟವಾಗಿರುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ 30 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಆ ಒಂದು 30 ದಿನದ ಒಳಗಾಗಿ ಹೆಚ್ಚುವರಿಯಾಗಿರುವಂತಹ ಅನಧಿಕೃತ ಅಂತಸ್ತುಗಳನ್ನು ತೆರವು ಮಾಡದೆ ಹೋದಂತಹ ಸಂದರ್ಭದಲ್ಲಿ ಖುದ್ದು GBA ಕಡೆಯಿಂದಲೇ ಇದೊಂದು ಡೆಮಾಲಿಷನ್ ಆಗುತ್ತೆ. ಅದಕ್ಕೆ ತಗುಲುವಂತಹ ವೆಚ್ಚವನ್ನು ಇಲ್ಲಿರುವಂತಹ ಈ ಒಂದು ಲೇಔಟ್ನ ಸೃಷ್ಟಿಕರ್ತರು ಅಥವಾ ನಿರ್ಮಾಣ ಯಾರು ಮಾಡಿದಾರೋ ಅವರೇ ಕೊಡಬೇಕು ಅನ್ನೋ ಸ್ಪಷ್ಟವಾಗಿರುವಂತಹ ಸೂಚನೆಯನ್ನು ಈಗಾಗಲೇ ಪೂರ್ವ ಪಾಲಿಕೆ ಜಂಟಿ ಆಯುಕ್ತರಾಗಿರುವಂತಹ ಸುಧಾ ಅವರು ನೀಡಿರುವಂಥದ್ದು. ಈ ಬೆನ್ನಲ್ಲೇ ಅಂದರೆ ಜನವರಿ 7ರಂದು ಇಲ್ಲಿ ಸೀಸ್ ಮಾಡಲಾಗುತ್ತೆ. ಸೀಸ್ ಮಾಡಿ ಸರಿಸುಮಾರು 12 ದಿನ ಆಗುತ್ತೆ. ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ 30 ದಿನಗಳ ಕಾಲಾವಕಾಶವನ್ನು ಕೊಡಲಾಗುತ್ತೆ. ಬಟ್ ಈ ಒಂದು ಸೂಚನೆ ನೀಡಿ ಸರಿಸುಮಾರು 12 ದಿನ ಆಗಿದೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮನೆಗಳನ್ನು ಯಾವುದೇ ರೀತಿಯ ಅನುಮತಿ ಇಲ್ಲದೆ ಅಂದರೆ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಸೀಸ್ ಮಾಡಿರ್ತಾರೋ ಅಂಥವರ ಅನುಮತಿ ಪಡೆದೇ ಮತ್ತೆ ಅದನ್ನು ಸೀಸ್ ಆಗಿರುವಂತಹ ಮನೆಗೆ ಎಂಟ್ರಿ ಕೊಡಬೇಕಾಗುತ್ತೆ. ಬಟ್ ಇಲ್ಲಿರುವಂತಹ ಬಹುತೇಕರು ಕೆಲವರು ಸೀಸ್ ಆಗಿರುವಂತಹ ಮನೆಗಳನ್ನು ಯಾವುದೇ ರೀತಿ ಅನುಮತಿ ಇಲ್ಲದೆ ಎಂಟ್ರಿ ಮಾಡಿರುವಂತಹ ಆರೋಪದಡಿ ಇದೀಗ ಎಣ್ಣೂರು ಠಾಣೆಯಲ್ಲಿ ದೂರು ಕೊಡಲು ಕೂಡ ಇಲ್ಲಿರುವಂತಹ ಮಹದೇವಪುರ AEE ಮುಂದಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದು ಲೇಔಟ್ ಯಾಕಿಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡಬೇಕಾಗುತ್ತೆ. ಈ ಹೊರಮಾವು ಆಗಿರ್ಬೋದು, ಸಾಯಿ ಲೇಔಟ್ ಆಗಿರ್ಬೋದು ಅಥವಾ ಪಕ್ಕದಲ್ಲಿರುವಂತಹ ಬಾಬುಸಾಪಾಲಿ ಆಗಿರ್ಬೋದು, ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಜಲಾವೃತ ಆಗುತ್ತೆ. ಈ ಹಿಂದೆ ಸಾಯಿ ಲೇಔಟ್ ಸರಿಸುಮಾರು 1 ವಾರಗಳ ಕಾಲ ಜಲಾವೃತ ಆಗಿತ್ತು. ಈ ಎಲ್ಲ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿರುವಂತಹ ರಾಜಕಾಲುವೆಯನ್ನು ಒತ್ತುವರಿ ಮಾಡಿರುವಂತಹ ಹಿನ್ನೆಲೆ ಮಳೆ ನೀರು ನೇರವಾಗಿ ಲೇಔಟ್ಗಳಿಗೆ ನುಗ್ಗುತ್ತೆ, ಮನೆಗಳಿಗೆ ನುಗ್ಗುತ್ತೆ. ಇಂತಹ ಜಾಗದಲ್ಲಿ ಇದೀಗ ಮತ್ತೊಂದು ರಾಜಕಾಲುವೆ ಬಫರ್ ಝೋನ್ ಅನ್ನು ಒತ್ತುವರಿ ಮಾಡಿರುವಂತಹ ಆರೋಪ ಇರುವಂತದ್ದು. ಸದ್ಯಕ್ಕೆ 30 ದಿನದ ಕಾಲಾವಕಾಶ ಕೊಡಲಾಗಿದೆ. 30 ದಿನ ಅಂದ್ರೆ ಕಾಲಾವಕಾಶ ಕೊಟ್ಟು ಸರಿಸುಮಾರು 12 ದಿನ ಆಗಿದೆ. ಇನ್ನು 18 ದಿನಗಳು ಬಾಕಿ ಇದೆ. ಇಲ್ಲಿರುವಂತಹ ಜನರು ಇದೀಗ ಸಮಸ್ಯೆಗೆ ಸಿಲುಕಿದ್ದಾರೆ. ಖರೀದಿದಾರರು ಇದೀಗ GBA ಅಧಿಕಾರಿಗಳು ಸೀಲ್ ಮಾಡಿದ್ರಿಂದ ಇದೀಗ ಖರೀದಿದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಕಾಲುವೆಯ ಬಫರ್ ಝೋನ್ ಅನ್ನು ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. KR-ಪುರಂನ ಹೊರಮಾವ್ನ ಈ ಒಂದು ಲೇಔಟ್ ಅನ್ನು ನೋಡ್ತಾ ಇದ್ದಾರೆ. ಇದು ಸರವಣ ಲೇಔಟ್. ಇಲ್ಲಿರುವಂತಹ ಪಕ್ಕದಲ್ಲಿರುವಂತಹ ರಾಜಕಾಲುವೆಯ ಬಫರ್ ಝೋನ್ ಅನ್ನು ಒತ್ತುವರಿ ಮಾಡಿ ಈ ಒಂದು ಲೇಔಟ್ ನಿರ್ಮಾಣ ಮಾಡಿರುವಂತಹ ಆರೋಪದಡಿ ಇದೀಗ ಪೂರ್ವ ಪಾಲಿಕೆ ಜಂಟಿ ಆಯುಕ್ತರು ಈ ಒಂದು ಸರಿಸುಮಾರು ಈ ಒಂದು ಲೇಔಟ್ ನಲ್ಲಿರುವಂತಹ 30ಕ್ಕೂ ಅಧಿಕ ಐಷಾರಾಮಿ ಮನೆಗಳನ್ನು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಹಿಂದೆ ಯಾವಾಗ ಈ ಒಂದು ಲೇಔಟ್ ನಿರ್ಮಾಣ ಆಯಿತು, ಆ ಒಂದು ಲೇಔಟ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಡೆ ರಾಜಕಾಲುವೆ ಬಫರ್ ಝೋನ್ ಒತ್ತುವರಿ ಮಾಡಲಾಗಿರುವಂತಹ ಆರೋಪ ಇದೆ. ಜೊತೆಗೆ ಈ ಒಂದು ಲೇಔಟ್ ನಿರ್ಮಾಣ ಆದ ನಂತರದಲ್ಲಿ ಇಲ್ಲಿರುವಂತಹ ಐಷಾರಾಮಿ ಮನೆಗಳ ಮುಂದೆ ಎಲ್ಲೂ ಕೂಡ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಇದೇ ಕಾರಣಕ್ಕೆ ಇದೀಗ ಹೆಚ್ಚುವರಿಯಾಗಿ ನಿಯಮ ಉಲ್ಲಂಘನೆ ಮಾಡಿ ನಿರ್ಮಾಣ ಆಗಿರುವಂತಹ ಅಂತಸ್ತುಗಳನ್ನು ಡೆಮಾಲಿಷನ್ ಮಾಡುವಂತೆ ಈಗಾಗಲೇ ಜಂಟಿ ಆಯುಕ್ತರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ, ಸ್ಪಷ್ಟವಾಗಿರುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ 30 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಆ ಒಂದು 30 ದಿನದ ಒಳಗಾಗಿ ಹೆಚ್ಚುವರಿಯಾಗಿರುವಂತಹ ಅನಧಿಕೃತ ಅಂತಸ್ತುಗಳನ್ನು ತೆರವು ಮಾಡದೆ ಹೋದಂತಹ ಸಂದರ್ಭದಲ್ಲಿ ಖುದ್ದು GBA ಕಡೆಯಿಂದಲೇ ಇದೊಂದು ಡೆಮಾಲಿಷನ್ ಆಗುತ್ತೆ. ಅದಕ್ಕೆ ತಗುಲುವಂತಹ ವೆಚ್ಚವನ್ನು ಇಲ್ಲಿರುವಂತಹ ಈ ಒಂದು ಲೇಔಟ್ನ ಸೃಷ್ಟಿಕರ್ತರು ಅಥವಾ ನಿರ್ಮಾಣ ಯಾರು ಮಾಡಿದಾರೋ ಅವರೇ ಕೊಡಬೇಕು ಅನ್ನೋ ಸ್ಪಷ್ಟವಾಗಿರುವಂತಹ ಸೂಚನೆಯನ್ನು ಈಗಾಗಲೇ ಪೂರ್ವ ಪಾಲಿಕೆ ಜಂಟಿ ಆಯುಕ್ತರಾಗಿರುವಂತಹ ಸುಧಾ ಅವರು ನೀಡಿರುವಂಥದ್ದು. ಈ ಬೆನ್ನಲ್ಲೇ ಅಂದರೆ ಜನವರಿ 7ರಂದು ಇಲ್ಲಿ ಸೀಸ್ ಮಾಡಲಾಗುತ್ತೆ. ಸೀಸ್ ಮಾಡಿ ಸರಿಸುಮಾರು 12 ದಿನ ಆಗುತ್ತೆ. ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ 30 ದಿನಗಳ ಕಾಲಾವಕಾಶವನ್ನು ಕೊಡಲಾಗುತ್ತೆ. ಬಟ್ ಈ ಒಂದು ಸೂಚನೆ ನೀಡಿ ಸರಿಸುಮಾರು 12 ದಿನ ಆಗಿದೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮನೆಗಳನ್ನು ಯಾವುದೇ ರೀತಿಯ ಅನುಮತಿ ಇಲ್ಲದೆ ಅಂದರೆ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಸೀಸ್ ಮಾಡಿರ್ತಾರೋ ಅಂಥವರ ಅನುಮತಿ ಪಡೆದೇ ಮತ್ತೆ ಅದನ್ನು ಸೀಸ್ ಆಗಿರುವಂತಹ ಮನೆಗೆ ಎಂಟ್ರಿ ಕೊಡಬೇಕಾಗುತ್ತೆ. ಬಟ್ ಇಲ್ಲಿರುವಂತಹ
ಬಹುತೇಕರು ಕೆಲವರು ಸೀಸ್ ಆಗಿರುವಂತಹ ಮನೆಗಳನ್ನು ಯಾವುದೇ ರೀತಿ ಅನುಮತಿ ಇಲ್ಲದೆ ಎಂಟ್ರಿ ಮಾಡಿರುವಂತಹ ಆರೋಪದಡಿ ಇದೀಗ ಎಣ್ಣೂರು ಠಾಣೆಯಲ್ಲಿ ದೂರು ಕೊಡಲು ಕೂಡ ಇಲ್ಲಿರುವಂತಹ ಮಹದೇವಪುರ AEE ಮುಂದಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದು ಲೇಔಟ್ ಯಾಕಿಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡಬೇಕಾಗುತ್ತೆ. ಈ ಹೊರಮಾವು ಆಗಿರ್ಬೋದು, ಸಾಯಿ ಲೇಔಟ್ ಆಗಿರ್ಬೋದು, ಅಥವಾ ಪಕ್ಕದಲ್ಲಿರುವಂತಹ ಬಾಬುಸಾಪಾಲಿ ಆಗಿರ್ಬೋದು, ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಜಲಾವೃತ ಆಗುತ್ತೆ. ಈ ಹಿಂದೆ ಸಾಯಿ ಲೇಔಟ್ ಸರಿಸುಮಾರು 1 ವಾರಗಳ ಕಾಲ ಜಲಾವೃತ ಆಗಿತ್ತು. ಈ ಎಲ್ಲ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿರುವಂತಹ ರಾಜಕಾಲುವೆಯನ್ನು ಒತ್ತುವರಿ ಮಾಡಿರುವಂತಹ ಹಿನ್ನೆಲೆ ಮಳೆ ನೀರು ನೇರವಾಗಿ ಲೇಔಟ್ಗಳಿಗೆ ನುಗ್ಗುತ್ತೆ, ಮನೆಗಳಿಗೆ ನುಗ್ಗುತ್ತೆ. ಇಂತಹ ಜಾಗದಲ್ಲಿ ಇದೀಗ ಮತ್ತೊಂದು ರಾಜಕಾಲುವೆ ಬಫರ್ ಝೋನ್ ಅನ್ನು ಒತ್ತುವರಿ ಮಾಡಿರುವಂತಹ ಆರೋಪ ಇರುವಂತದ್ದು. ಸದ್ಯಕ್ಕೆ 30 ದಿನದ ಕಾಲಾವಕಾಶ ಕೊಡಲಾಗಿದೆ. 30 ದಿನ ಅಂದ್ರೆ ಕಾಲಾವಕಾಶ ಕೊಟ್ಟು ಸರಿಸುಮಾರು 12 ದಿನ ಆಗಿದೆ. ಇನ್ನು 18 ದಿನಗಳು ಬಾಕಿ ಇದೆ. ಇಲ್ಲಿರುವಂತಹ ಜನರು ಇದೀಗ ಸಮಸ್ಯೆಗೆ ಸಿಲುಕಿದ್ದಾರೆ. ಖರೀದಿದಾರರು ಇದೀಗ GBI ಅಧಿಕಾರಿಗಳು ಸೀಲ್ ಮಾಡಿದ್ರಿಂದ ಇದೀಗ ಖರೀದಿದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಕಾಲುವೆಯ ಬಫರ್ ಝೋನ್ ಅನ್ನು ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. KRಪುರಂನ ಹೊರಮಾವುನ ಈ ಒಂದು ಲೇಔಟ್ ಅನ್ನು ನೋಡ್ತಾ ಇದ್ದೀರಿ, ಇದು ಸರವಣ ಲೇಔಟ್. ಇಲ್ಲಿರುವಂತಹ ಪಕ್ಕದಲ್ಲಿರುವಂತಹ ರಾಜಕಾಲುವೆಯ ಬಫರ್ ಝೋನ್ ಅನ್ನು ಒತ್ತುವರಿ ಮಾಡಿ ಈ ಒಂದು ಲೇಔಟ್ ನಿರ್ಮಾಣ ಮಾಡಿರುವಂತಹ ಆರೋಪದಡಿ ಇದೀಗ ಪೂರಪಾಲಿಕೆ ಜಂಟಿ ಆಯುಕ್ತರು ಈ ಒಂದು ಸರಿಸುಮಾರು ಈ ಒಂದು ಲೇಔಟ್ ನಲ್ಲಿರುವಂತಹ 30ಕ್ಕೂ ಅಧಿಕ ಐಷಾರಾಮಿ ಮನೆಗಳನ್ನು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಹಿಂದೆ ಯಾವಾಗ ಈ ಒಂದು ಲೇಔಟ್ ನಿರ್ಮಾಣ ಆಯಿತು, ಆ ಒಂದು ಲೇಔಟ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಡೆ ರಾಜಕಾಲುವೆಯ ಬಫರ್ ಝೋನ್ ಒತ್ತುವರಿ ಮಾಡಲಾಗಿರುವಂತಹ ಆರೋಪ ಇದೆ. ಜೊತೆಗೆ ಈ ಒಂದು ಲೇಔಟ್ ನಿರ್ಮಾಣ ಆದ ನಂತರದಲ್ಲಿ ಇಲ್ಲಿರುವಂತಹ ಐಷಾರಾಮಿ ಮನೆಗಳ ಮುಂದೆ ಎಲ್ಲೂ ಕೂಡ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಇದೇ ಕಾರಣಕ್ಕೆ ಇದೀಗ ಹೆಚ್ಚುವರಿಯಾಗಿ ನಿಯಮ ಉಲ್ಲಂಘನೆ ಮಾಡಿ ನಿರ್ಮಾಣ ಆಗಿರುವಂತಹ ಅಂತಸ್ತುಗಳನ್ನು ಡೆಮಾಲಿಷನ್ ಮಾಡುವಂತೆ ಈಗಾಗಲೇ ಜಂಟಿ ಆಯುಕ್ತರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ, ಸ್ಪಷ್ಟವಾಗಿರುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ 30 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಆ ಒಂದು 30 ದಿನದ ಒಳಗಾಗಿ ಹೆಚ್ಚುವರಿಯಾಗಿರುವಂತಹ ಅನಧಿಕೃತ ಅಂತಸ್ತುಗಳನ್ನು ತೆರವು ಮಾಡದೆ ಹೋದಂತಹ ಸಂದರ್ಭದಲ್ಲಿ ಖುದ್ದು GBI ಕಡೆಯಿಂದಲೇ ಇದೊಂದು ಡೆಮಾಲಿಷನ್ ಆಗುತ್ತೆ. ಅದಕ್ಕೆ ತಗುಲುವಂತಹ ವೆಚ್ಚವನ್ನು ಇಲ್ಲಿರುವಂತಹ ಈ ಒಂದು ಲೇಔಟ್ನ ಸೃಷ್ಟಿಕರ್ತರು ಅಥವಾ ನಿರ್ಮಾಣ ಯಾರು ಮಾಡಿದಾರೋ ಅವರೇ ಕೊಡಬೇಕು ಅನ್ನೋ ಸ್ಪಷ್ಟವಾಗಿರುವಂತಹ ಸೂಚನೆಯನ್ನು ಈಗಾಗಲೇ ಪೂರ್ವ ಪಾಲಿಕೆ ಜಂಟಿ ಆಯುಕ್ತರಾಗಿರುವಂತಹ ಸುಧಾ ಅವರು ನೀಡಿರುವಂಥದ್ದು. ಈ ಬೆನ್ನಲ್ಲೇ ಅಂದರೆ ಜನವರಿ 7ರಂದು ಇಲ್ಲಿ ಸೀಸ್ ಮಾಡಲಾಗುತ್ತೆ. ಸೀಸ್ ಮಾಡಿ ಸರಿಸುಮಾರು 12 ದಿನ ಆಗುತ್ತೆ. ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ 30 ದಿನಗಳ ಕಾಲಾವಕಾಶವನ್ನು ಕೊಡಲಾಗುತ್ತೆ. ಬಟ್ ಈ ಒಂದು ಸೂಚನೆ ನೀಡಿ ಸರಿಸುಮಾರು 12 ದಿನ ಆಗಿದೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮನೆಗಳನ್ನು ಯಾವುದೇ ರೀತಿಯ ಅನುಮತಿ ಇಲ್ಲದೆ ಅಂದರೆ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಸೀಸ್ ಮಾಡಿರ್ತಾರೋ ಅಂಥವರ ಅನುಮತಿ ಪಡೆದೇ ಮತ್ತೆ ಅದನ್ನು ಸೀಸ್ ಆಗಿರುವಂತಹ ಮನೆಗೆ ಎಂಟ್ರಿ ಕೊಡಬೇಕಾಗುತ್ತೆ. ಬಟ್ ಇಲ್ಲಿರುವಂತಹ ಬಹುತೇಕರು ಕೆಲವರು ಸೀಸ್ ಆಗಿರುವಂತಹ ಮನೆಗಳನ್ನು ಯಾವುದೇ ರೀತಿ ಅನುಮತಿ ಇಲ್ಲದೆ ಎಂಟ್ರಿ ಮಾಡಿರುವಂತಹ ಆರೋಪದಡಿ ಇದೀಗ ಎಣ್ಣೂರು ಠಾಣೆಯಲ್ಲಿ ದೂರು ಕೊಡಲು ಕೂಡ ಇಲ್ಲಿರುವಂತಹ ಮಹದೇವಪುರ AEE ಮುಂದಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದು ಲೇಔಟ್ ಯಾಕಿಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡಬೇಕಾಗುತ್ತೆ. ಈ ಹೊರಮಾವು ಆಗಿರ್ಬೋದು, ಸಾಯಿ ಲೇಔಟ್ ಆಗಿರ್ಬೋದು, ಅಥವಾ ಪಕ್ಕದಲ್ಲಿರುವಂತಹ ಬಾಬುಸಾಪಾಲಿ ಆಗಿರ್ಬೋದು, ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಜಲಾವೃತ ಆಗುತ್ತೆ. ಈ ಹಿಂದೆ ಸಾಯಿ ಲೇಔಟ್ ಸರಿಸುಮಾರು 1 ವಾರಗಳ ಕಾಲ ಜಲಾವೃತ ಆಗಿತ್ತು. ಈ ಎಲ್ಲ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿರುವಂತಹ ರಾಜಕಾಲುವೆಯನ್ನು ಒತ್ತುವರಿ ಮಾಡಿರುವಂತಹ ಹಿನ್ನೆಲೆ ಮಳೆ ನೀರು ನೇರವಾಗಿ ಲೇಔಟ್ಗಳಿಗೆ ನುಗ್ಗುತ್ತೆ, ಮನೆಗಳಿಗೆ ನುಗ್ಗುತ್ತೆ. ಇಂತಹ ಜಾಗದಲ್ಲಿ ಇದೀಗ ಮತ್ತೊಂದು ರಾಜಕಾಲುವೆ ಬಫರ್ ಝೋನ್ ಅನ್ನು ಒತ್ತುವರಿ ಮಾಡಿರುವಂತಹ ಆರೋಪ ಇರುವಂತದ್ದು. ಸದ್ಯಕ್ಕೆ 30 ದಿನದ ಕಾಲಾವಕಾಶ ಕೊಡಲಾಗಿದೆ. 30 ದಿನ ಅಂದ್ರೆ ಕಾಲಾವಕಾಶ ಕೊಟ್ಟು ಸರಿಸುಮಾರು 12 ದಿನ ಆಗಿದೆ. ಇನ್ನು 18 ದಿನಗಳು ಬಾಕಿ ಇದೆ. ಇಲ್ಲಿರುವಂತಹ ಜನರು ಇದೀಗ ಸಮಸ್ಯೆಗೆ ಸಿಲುಕಿದ್ದಾರೆ. ಖರೀದಿದಾರರು ಇದೀಗ GBI ಅಧಿಕಾರಿಗಳು ಸೀಲ್ ಮಾಡಿದ್ರಿಂದ ಇದೀಗ ಖರೀದಿದಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.